ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಮೆಚೂರ್ಡ್ ಕಂಪ್ಯೂಟರ್ ಕೇಳಿದ್ರೆ ಈ ಪ್ರಾಬ್ಲಮ್ ತನ್ನಪಾಟಿಗೆ ಸಾಲ್ವ್ ಆಗ್ತದೆ, ಆಟೋಮೆಟಿಕ್ ರಿಕವರಿ ಬರ್ತದೆ. ಅದಕ್ಕೆ ಪೂರಕವಾಗಿ ಸೀನಿಯಾರಿಟಿ ಪ್ರಕಾರ ಯಾವಾಗ ಕಬ್ಬು ಅಲ್ಲಿ ಬೆಲೆ ಬಿದ್ದಿದಾರೋ ಆ ಡೇಟ್ ಅನ್ನು ಸೆರೆ ಹಿಡಿದು ಒಂದು ಆಪ್ ನಲ್ಲಿ ಬರುವ ಹಾಗೆ ಒಂದು ಸಿಸ್ಟಮ್, ಅದು ಕೂಡ ನಮ್ಮ ಮೀಟಿಂಗ್ ನಲ್ಲಿ ರೈತ ಮುಖಂಡರ ಜೊತೆ ಒಂದು ಮೀಟಿಂಗ್ ಚರ್ಚೆ ಆಗಿದೆ. ಅದನ್ನು ಮಾಡಿದ್ರೆ ಈ ಪರಿಹಾರ ಒಂದು ಶಾಶ್ವತ ಪರಿಹಾರ ಆಗ್ತದೆ. ಆಕ್ಚುಯಲ್ ಕ್ಯಾಲ್ಕುಲೇಷನ್ ನಿಮಗೆ ಪಕ್ಕ ಆಗ್ತದೆ. ಈ ಮೆಚೂರ್ ಕಬ್ಬು ನಮ್ಮ ಕಾರ್ಖಾನೆಗಳಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಸೀಸನ್ ಒಳಗಡೆ ಜೂಲೈ ಹಾಕಿರ್ತಾರೆ, ಅವೆಲ್ಲವೂ ಕೂಡ 6 ತಿಂಗಳು 7 ತಿಂಗಳ ಕಬ್ಬನ್ನು ಕಲಿಸ್ಬಿಟ್ರೆ ಒಟ್ಟಾರೆಯಾಗಿ ಆವರೇಜ್ ಕಡಿಮೆ ಆಗ್ಬಿಡ್ತದೆ, ಅಲ್ಲಿ ರಿಕವರಿ ಬರಂಗಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ಸೀನಿಯಾರಿಟಿ ಪ್ರಕಾರ ಏನು ಮಾಡ್ಬೇಕಂತ ಹೇಳಿದ್ರಲ್ಲ, ಅದಕ್ಕೂ ನಾವು ಮಾಡ್ಬೇಕು. ಈಗ ಸರ್ಕಾರದಿಂದ ತಾವೆಲ್ಲ ಏನು ಹೇಳಿದಿರಲ್ಲ, ಒಂದು ಆಪ್ ರೆಡಿ ಮಾಡಿ ಅದನ್ನು ಸೀನಿಯಾರಿಟಿಯನ್ನು, ಜ್ಯೇಷ್ಠತೆಯನ್ನು ಅದರ ಆಧಾರದ ಮೇಲ್ಗಡೆ ಅದನ್ನು ಕಾರ್ಖಾನೆಯವರಿಗೂ ಕೂಡ ಕೊಟ್ಟು HND ಟೀಮ್ನವರಿಗೆ ಅದರ ಒಂದು ಸೀನಿಯಾರಿಟಿ ಪ್ರಕಾರ ಮಾಡ್ಕೊಂಡ್ ಬನ್ನಿ ಅಂತ ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡಬೇಕು. ಇದೆಲ್ಲ ಲಾಂಗ್ ಟರ್ಮ್ ಸೊಲ್ಯೂಷನ್ಸ್. ತಾವೆಲ್ಲ ಈ ಇಶ್ಯೂ ಎಲ್ಲ ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ಲಾಂಗ್ ಟರ್ಮ್ ಸೊಲ್ಯೂಷನ್ಸ್. ಅದಕ್ಕೂ ಕೂಡ ಈಗ ತಾವು ಏನೇನು ಹೇಳಿದಾರೆ ಅದನ್ನಷ್ಟು ಕೂಡ ನಾನು ಅರ್ಥ ಮಾಡಿಕೊಂಡು ನನಗೂ ಕೂಡ ಮನವರಿಕೆ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನಮ್ದೆಲ್ಲ ರೆಕಮೆಂಡೇಶನ್, ನಮ್ದೆಲ್ಲ ನಿರ್ಣಯ ಒಂದೇ ಸರ್. ಫ್ಯಾಕ್ಟ್ರಿ ಅವ್ರು ಇನ್ನೊಮ್ಮೆ ಕರೆದು ನಮ್ಮ ರೈತರ ಸಮ್ಮುಖದಾಗ ಫ್ಯಾಕ್ಟ್ರಿ ಅವರಿಗೆ ತಾವು ಓರಲ್ ಆಗಿ ವಾದ ಮಾಡ್ರಿ, ದಯವಿಟ್ಟು ನ್ಯಾಚುರಲ್ ಆಗಿ ಕಡಿಮೆ ಇಲ್ಲ. ಆ ಇನ್ಫಾರ್ಮೇಶನ್ ಕೊಡ್ತೇನೆ. ಈಗ 3 ಸಭೆ 4 ಸಭೆ 5 ಸಭೆ 6 ಸಭೆಗಳು ಮಾಡಿಕೊಂಡು ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಬೇಕಾಗಿರೋದು ಎರಡನೇ ವಿಚಾರ. ಸಿಸ್ಟಮ್ ಯಾರು ಕ್ರಿಯೇಟ್ ಮಾಡಬೇಕು? ನಾವೇ ಕ್ರಿಯೇಟ್ ಮಾಡಬೇಕು. ಈಗ ತಾವು ಸಜೆಷನ್ಸ್ ಕೊಟ್ಟಿದ್ದೀರಾ, ವೆಯ್ಟ್ ಚೆಕ್ ಮಾಡ್ಲಿಕ್ಕೆ ಒಂದು ಸಿಸ್ಟಮ್ ಆಗ್ಬೇಕು ಸರ್ ಅಂತ ಹೇಳಿದ್ದೀರಾ, ಒಂದು ಕಮಿಟಿ ಆಗ್ಬೇಕು, ಮತ್ತೆ ಅವರು ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ, ರೆಕವರಿ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಒಂದು ಅವಕಾಶ ಆಗ್ಬೇಕು. ಈ ಸಜೆಷನ್ಸ್ ಎಲ್ಲ ತಾವೇನ್ ಕೊಟ್ಟಿದ್ರೆ ಅದನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಮತ್ತೆ ಸರ್ಕಾರ ವತಿಯಿಂದನೇ ವೇಯಿಂಗ್ ಬ್ರಿಡ್ಜ್ ಮಾಡಬೇಕನ್ನುವಂತ ಒಂದು ಬೇಡಿಕೆ ಇದೆ, ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು ಮತ್ತೆ ಹೇಳಿದ್ದಾರೆ. ಸೊ ಇದು ಎಲ್ಲವೂ ಕೂಡ ಈ ಎಂಟೈರ್ ವಿಚಾರಗಳಲ್ಲಿ ಬದಲಾವಣೆ ಬರುವಂತದ್ದು. ಈಗ ಆಸ್ ಆಫ್ ನಾವು ಈಗ ಎಲ್ಲ ಮೀಟಿಂಗ್ ನಲ್ಲಿ ಇದ್ದೇವೆ, ಇನ್ನು 1-2 ದಿವಸ ಅಂತ ಹೇಳಿ ಆ ಮಟ್ಟಕ್ಕೆ ಬಂದು ನಿಂತಿರುವಂತ ಸಂದರ್ಭದಲ್ಲಿ ಈ 10 ದಿವಸ ತಮ್ಮ ಎಲ್ಲರೂ ಹೋರಾಟ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮನವರಿಕೆಯಾಗಿ ಸ್ಪಂದಿಸಿ ಒಂದು ಆದೇಶವನ್ನು ಹೊರಡಿಸಿ ಪ್ರತಿಯೊಂದು ಕಾರ್ಖಾನೆಗೂ ಕೂಡ 100 ರೂಪಾಯಿಯನ್ನು ಹೆಚ್ಚಿಸಿ ಕೊಡುವಂತಹ ಒಂದು ಸರ್ಕಾರ ಆದೇಶ ಹೊರಡಿಸುವಂತಹ ಹಿನ್ನೆಲೆಯಲ್ಲಿ ತಮ್ಮೆಲ್ಲರಲ್ಲೊಂದೂ ನಾನು ವಿನಂತಿ ಮಾಡಿಕೊಂಡು ಏನಂತ ಹೇಳಿದ್ರೆ, ಈ
ಏನು ಚಳವಳಿ ಮತ್ತೆ ಹೋರಾಟ ನಡೀತಾ ಇದೆಯಲ್ಲ, ಇದನ್ನು ಈಗ ಸದ್ಯ ಮಟ್ಟಕ್ಕೆ ನೀವು ಕೈ ಬಿಟ್ಟು ಸದ್ಯ ಮಟ್ಟಿಗೆ ನಿಲ್ತಾ ಇರೋದು. ಯಾವಾಗಲೂ ನಾವು ಎಲ್ಲರೂ ಇಲ್ಲೇ ಇರ್ತೇವೆ, ಯಾರೆಲ್ಲೂ ಹೋಗಲ್ಲ. ಈಗ ಸದ್ಯ ಮಟ್ಟಿಗೆ ಬಿಡ್ಬೇಕಾದ್ರೆ ಸರ್, ಹೋದ ಸರ್ಕಾರ ಇದೇ ತರ ಬೆಂಬಲ ಬೆಲೆ ಘೋಷಣೆ ಮಾಡಿತ್ತು. ಅದು ಸದ್ಯಕ್ಕೆ ಇಲ್ಲಿ ತನೂ ಬಂದಿಲ್ಲ. ಅದು ಅವ್ರು ನೆಕ್ಸ್ಟ್ ಏನ್ ಹೇಳಿದ್ರು, ಫ್ಯಾಕ್ಟ್ರಿ ಅವ್ರು ಕೋಟಿಗೆ ಹೋದ್ರು, ಸ್ಟೇ ತಗೊಂಡ್ರು, ಏನೇನೋ ಹೇಳಿದ್ರು. ಇವತ್ತು ಸರಿಸುಮಾರು ಸಾವಿರಾರು ರೈತರ ಬೀದಿಗಿಳಿದು ಹೋರಾಟ ಮಾಡಿ ಏನೋ ಒಂದು ನೆಮ್ಮದಿಯಿಂದ ಖುಷಿ ಆಚರಣೆ ಮಾಡಾಕ್ತಾರೆ. ಈಗ ನೀವು ಹೇಳಾಕ್ತಿರಿ ಹೋರಾಟ ನಾವು ಹಿಂದಕ್ಕೆ ತಕ್ಕೋತ ಹೇಳ್ತೀರಿ, ತಕ್ಕೋತೀವಿ. ಮತ್ ನಾಳೆ ಫ್ಯಾಕ್ಟ್ರಿ ಅವರು ಸ್ಟೇ ತಗೊಂಡ್ರು, ಕೋಟಿಗೆ ಹೋದ್ರಪ್ಪ ಅಂದ್ರೆ ಜವಾಬ್ದಾರಿ ಯಾರು ಸರ್? ಸರ್ಕಾರ ಮೇಲಂತರೂ ನಮಗೆ ಒಟ್ಟೆ ನಂಬಿಕೆ ಇಲ್ಲ. ಅಧಿಕಾರಿಗಳು ನೀವು ಇರ್ತೀರಿ, ನೀವು ಸಿಗ್ತೀರಿ, ನಿಮ್ಗೆ ಹಿಡಿಬಹುದು ನಾವು. ಅವ್ರು ಹೋದ್ರಪ್ಪ ಅಂದ್ರೆ ಇನ್ನೊಂದ್ 2 ವರ್ಷ ಹೋಗ್ಬಿಡ್ತಾರ ಅವ್ರು. ನೀವು ಭರವಸೆ ತಗೋಬೇಕು ಸರ್. ನೀವು ಭರವಸೆ ತಗೊಂಡು ಹೇಳಿದ್ರೆ ಮಾತ್ರ ಹಿಂದಕ್ಕೆ ತಗೋತೀವಿ ನಾವು. ಹೋದ್ ಸಲ 150 ರೂಪಾಯಿ ಘೋಷಣೆ ಮಾಡಿ ಇಲ್ಲಿ ತನಕ ಕೊಟ್ಟಿಲ್ಲ. ಯಾರು ಜವಾಬ್ದಾರಿ ಇದಕ್ಕೆ? ಈಗ ಚೆಕ್ ಮಾಡ್ತೀನಿ ಅಂತ ಹೇಳ್ತೀರಿ, ಯಾವಾಗ ಚೆಕ್ ಮಾಡ್ತೀರಿ ಒಂದು ನಿಖರವಾದ ಡೇಟ್ ಹೇಳಿ ಸರ್. ಈಗ ಸುಮ್ಮನೆ ಈ ಫ್ಯಾಕ್ಟ್ರಿ ಅವರು ಏನ್ ಮಾಡ್ತಾರ, ಏನ ಸಕ್ಕರೆಯಾಗ ಬಿಟ್ಟು ಚಾ ಪುಡಿಯ ತಗೊಂಡ್ರತ್ತ ಹಾಗೆ ಮಾಡ್ತಾರ. ಈಗ ನೀವು ಸದ್ಯಕ್ಕೆ ಹೋಗತ್ ಹೇಳಿಕೆ ಹಿಂದಾಡಿ ಕೈ ಎತ್ತಿದ್ರಪ್ಪ ಅಂದ್ರ ನಾವು ಇಷ್ಟು ದಿನ ಕೂತ್ರು ವ್ಯರ್ಥ ಆಗ್ತದ ಸರ. ಒಂದ್ ದಿನ ಹೋರಾಟ ಮಾಡ್ಬೇಕಪ್ಪ ಅಂದ್ರೆ, ಅಹೋರಾತ್ರಿ ದಾಳಿ ಮಾಡ್ಬೇಕಪ್ಪ ಅಂದ್ರೆ ನಿಮ್ ಸಿಬ್ಬಂದಿಗಳಿಗೆ ಕೇಳಿಸ್ತಾರ ಎಷ್ಟು ಹೈರಾಣ ಐತೆ ಅನ್ನೋದು. ಹೋರಾಟ ಮಾಡೋದು ಸುಮ್ 1 ದಿನ 2 ದಿನ ಲೆಕ್ಕಕ್ಕೆ ಹೋಗ್ತದ, ಅದು 1 ದಿನ ಕಳಿಬೇಕಪ್ಪ ಅಂದ್ರೆ ಬಹಳ ಹೈರಾಣ ಸರ್. ನೀವು ಸಂಪೂರ್ಣ ಭರವಸೆ ಕೊಡ್ಬೇಕು. ಈಗೇನು ಕೊಟ್ಟಾರಲ್ಲ, ನಿಮಗೇನು ಫ್ಯಾಕ್ಟ್ರಿ 50 ಕೊಟ್ಟಿದ್ದು, ಸರ್ಕಾರ 50 ಕೊಟ್ಟಿದ್ದು, ಅದೇನು ದೊಡ್ಡ ಮತ್ತಲ್ಲ, ಅತಿ ಕಡಿಮೆ ಮತ್ತದು. ಈಗ ಅಷ್ಟಕ್ಕೆ ಖುಷಿ ಆಲಕತ್ತೀವಿ. ಈಗ ಅನಿವಾರ್ಯ ಯಾಕಪ್ಪ ಅಂದ್ರೆ ನಮ್ಗೆ ಕಬ್ಬಿ ಸದ್ ಕಟಾವಿಗೆ ಬಂದಾವ. ಅನಿವಾರ್ಯ ಈಗ ಇಲ್ಲ ಯಾಕಪ್ಪ ಅಂದ್ರೆ ಏನ್ ಮಾಡ್ತೀರಿ ನೀವು, ನಮ್ಮ ಅಪೋಸಿಟ್ ನಮ್ಮ ರೈತರನ್ನ ಎತ್ತಿ ಕಟ್ಟಿ ಬಿಡ್ತೀರಿ. ನಮ್ಮಲ್ಲೇ ಜಗಳ ಚಲೋ ಆಗ್ಬಿಡ್ತೈತಿ. ಈಗ ಅದಕ್ಕೆ ಒಂದೇವಿ ನೀವು ಒಂದು ಭರವಸೆ ಸರ, ನಾಳೆ ಫ್ಯಾಕ್ಟ್ರಿ ಅವರು ಏನ್ರೆ ಸ್ಟೇ ಹೋದ್ರು 14 ಜಿಲ್ಲಾಕ್ ಬಿಲ್ ಕೊಡ್ಲಿಲ್ಲಪ್ಪ ಅಂದ್ರೆ, ನಮಗೇನು ರೈತರಿಗೆ ಕಾಣಿಸ್ಲಕತ್ರಪ್ಪ ಅಂದ್ರೆ ನಾವು ಏನ್ ಮಾಡ್ತೀವಿ ಅನ್ನೋದು ಅದು ಮುಂದೆ ಊಹೆಕ್ಕೂ ಮೀರಿದ್ದದು. ಅದಕ್ಕೆ ನೀವು ಜವಾಬ್ದಾರಿ ತಗೊಂಡಿರಲ್ಲ, ನಿಮ್ ಮೇಲೆ ನಮ್ಗೆ ಸಂಪೂರ್ಣ ಭರವಸೆ ಅದ. ನಿಮ್ ಮಾತು ಕೇಳ್ತೀವಿ, ಈ ಹೋರಾಟ ಕೈ ಬಿಡ್ತೀವತ್ತ ನೀವು ನಮಗ ಹೇಳು. ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ 10 ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಈಗಾಗಲೇ ಈ ನಾಳೆ ಅಥವಾ ನಾಡಿದ್ದು ಸಭೆ ಮಾಡಿ ಒಟ್ಟಾರೆಯಾಗಿ ಯಾವ್ಯಾವ ಕಾರ್ಖಾನೆಗೆ ಎಷ್ಟೆಷ್ಟು ರೇಟ್ ಅನ್ನೋದು ಅಧಿಕೃತವಾಗಿ ಅನೌನ್ಸ್ ಮಾಡಿ ನಮ್ಮ ಕೊಟ್ಟರಪ್ಪ ಅಂತಂದ್ರೆ ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಮುಖಂಡರು ಹೇಳಿದ ಪ್ರಕಾರ 14ನೇ ದಿವಸಕ್ಕೆ ಪೇಮೆಂಟ್ ಏನಾಗಬೇಕು ಅದ್ರ ಬಗ್ಗೆ ಸ್ವಲ್ಪ ತಾವು ಕೂಡ ಅತ್ಯಂತ ಕಾಳಜಿ ವಹಿಸಬೇಕು. ಇನ್ನ ಕಾಟದಲ್ಲಿ ತೂಕದಲ್ಲಿ ಮೋಸ ಆಗ್ಲಾಗತ್ತದ, ಅದನ್ನು ಕೂಡ ತಾವು ಗಮನ ಹರಿಸಬೇಕು. ಈ ಇಳುವರಿಗೆ ಸಂಬಂಧಪಟ್ಟಂಗೆ ನಮ್ಮ ರೈತ ಮುಖಂಡರು ಈಗಾಗಲೇ ಏನು ಟೀಮ್ ಮಾಡಿದ್ರಲ್ಲ, ನಮ್ಮ ನೇತೃತ್ವದಲ್ಲಿ ಒಂದಿಷ್ಟು ತಪಾಸಣೆ ಆದ್ರೆ ಆ ನಮ್ಗೆ ನೈಜತೆ ಗೊತ್ತಾಗ್ತದೆ ಅನ್ನೋದು ಒಂದು ನೆಕ್ಸ್ಟ್. ಇಷ್ಟು ಪ್ರಮುಖ ಬೇಡಿಕೆಗಳು. ಇದನ್ನ ದಯವಿಟ್ಟು ತಾವೆಲ್ಲರೂ ಕೂಡ ನಿರ್ಣಯವನ್ನ ಮಾಡ್ಬೇಕಂತ ಹೇಳಿ ತಿಳಿಸ್ತಾ, ಈಗೆಲ್ಲ ಹಿರಿಯರು ಹೆಂಗ್ ಮುಗಿಸಿದ್ರೆ ಅದೇ ತಗೊಳ್ಳಿ ಆದೇಶ ತಗೊಳ್ದ್ರೆ ಎಲ್ಲ ಮುಗಿಸ್ಬಿಡೋಣ ಹೋರಾಟ ಹೊತ್ತಿಗೆ. ಓಕೆ, ಧನ್ಯವಾದಗಳು. ಈಗೆಲ್ಲ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನ ಮೇರೆಗೆ ಹಾಗೂ ಎಲ್ಲ ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದ ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಇರ್ಬೋದು ಕೂಡ ಎಲ್ಲ ಕೂಡ ಈಗ ಇದನ್ನ ಕನ್ಕ್ಲೂಷನ್ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಕುಟ್ಕಡ್ಡಿ ಅವರು ಕೊಟ್ಟು ಎಲ್ಲರೂ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿ ಇದನ್ನ ಇಲ್ಲಿಗೆ ಮುಗಿಸೋಣ. ಈಗ ಮಾತಾಡ್ತಾರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಇವತ್ತು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ವಿಶೇಷ ಕಾಳಜಿಯನ್ನು ವಹಿಸಿ ಬಿಜಾಪುರ ಜಿಲ್ಲೆಯ ರೈತರ ಬಗ್ಗೆ ಅಪಾರ ಕಾಳಜಿಯನ್ನು ಇಟ್ಕೊಂಡು ಸತತವಾಗಿ 3 ಮೀಟಿಂಗ್ ಅನ್ನು ಮಾಡಿದ್ರು. ಅವರು ಸಾಕಷ್ಟು ಪ್ರಯತ್ನ ಫಲದಿಂದ ಹಾಗೂ ನಮ್ಮ ಹೋರಾಟದ ಫಲದಿಂದ ಎಲ್ಲ ಸಂಘಟನೆಯವರು, ಇವತ್ತು ಮಾಧ್ಯಮದ ಮಿತ್ರರು, ಅವರೆಲ್ಲರ ಸಹಾಯ ಸಹಕಾರ, ಎಲ್ಲರೂ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು, ಯಾಕಂದ್ರೆ ಬಿಜಾಪುರ ಜಿಲ್ಲೆ ಬಹಳ ಶಾಂತ ರೀತಿಯಿಂದ ಎಲ್ಲಿ ನಾವು ಮಾನ್ಯ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯವರ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡು ಬೇರೆ ಜಿಲ್ಲೆಯಲ್ಲಿ ಯಾವ ರೀತಿ ಗಲಾಟೆ ನಮ್ಮ ಜಿಲ್ಲೆಯಲ್ಲಿ ಶಾಂತ ರೀತಿಯಾಗಿ ಒಂದು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿದ್ವಿ. ಆದ್ರೆ ಇನ್ನೂ ಹೆಚ್ಚಿಗೆ ಬರಬೇಕಾಗಿತ್ತು, ನಿರೀಕ್ಷೆ ಇತ್ತು. ಈ ಸಭೆ ರಿಕವರಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ಮುತುವರ್ಜಿ ವಹಿಸಿದ್ರೆ ಮುಂದಿನ ಸರಿ ಆದರೂ ಇದಕ್ಕಿಂತ ಹೆಚ್ಚಿನ ಬೆಲೆ ಸಿಗ್ತೈತೆ ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡು ಇವತ್ತಿನ ಎಲ್ಲ ಹೋರಾಟದಲ್ಲಿ ಭಾಗವಹಿಸತಕ್ಕಂಥ ಕನ್ನಡ ಪರ ಸಂಘಟನೆಯವರು, ದಲಿತ ಪರ ಸಂಘಟನೆಯವರು, ವಕೀಲರ ಸಂಘದವರು, ವಿದ್ಯಾರ್ಥಿ ಪರಿಷತ್ನವರು, ಎಲ್ಲಾ ಸಂಘ ಸಂಸ್ಥೆಯವರು, ಕಿಸಾನ್ ಸಂಘದವರು, ಭಾರತೀಯ ಕಿಸಾನ್ ಸಂಘದವರು ಎಲ್ಲರೂ ಕೂಡ ಈ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟ ಈ ಹೋರಾಟದ
ಜಯ ಸಿಕ್ಕಂಗಾಗೈತಿ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಮಾಧ್ಯಮದ ಮಿತ್ರರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಿ ಇವತ್ತು ಒಂದು ಸಿಹಿ ಹಂಚುವ ಮುಖಾಂತರ ಆದೇಶ ಪತ್ರಿಕೆಯನ್ನ ಭಾರತ ಮಾತಾ ಕಿ ಜೈ. ರೈತರ ಹೋರಾಟಕ್ಕೆ ಜೈ. ರೈತರ ಹೋರಾಟಕ್ಕೆ ಜೈ. ರೈತರ ಹೋರಾಟಕ್ಕೆ ಜೈ. ರೈತರ ಹೋರಾಟಕ್ಕೆ ಜೈ. ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್. ಮಹಿಳೆಯರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಕಬ್ಬು ಬೆಳೆಗಾರರ ಒಕ್ಕೂಟ, ಕನ್ನಡ ಪರ, ದಲಿತ ಪರ ಎಲ್ಲ ನಾಡಿನ ಮಠಾಧೀಶರು ಹಾಗೂ ವಕೀಲ ಸಂಘದ ಎಲ್ಲ ಬೆಂಬಲದೊಂದಿಗೆ ಇವತ್ತು 5ನೇ ದಿನಕ್ಕೆ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬರು ಒಂದು ಆದೇಶ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರ ಜೊತೆ ಸಭೆಯನ್ನು ನಡೆಸಿ ಒಂದು 11.25 ರಿಕವರಿ ಇರುವ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು 2,200 ರೂಪಾಯಿಗಳನ್ನು ಕೊಡಬೇಕು. ಇನ್ನು 10.25 ರಿಕವರಿ ಇರತಕ್ಕಂಥ ರಿಕವರಿಯನ್ನು 3,100 ಕೊಡಬೇಕು. ಅದರ ಜೊತೆಯಾಗಿ ಸರ್ಕಾರ 50 ರೂಪಾಯಿ ಹಾಗೂ ಫ್ಯಾಕ್ಟ್ರಿ ಮಾಲೀಕರು 50, ಅಂದರೆ 11.25 ರಿಕವರಿ ಇರ್ತಕ್ಕಂಥ ಇದರಲ್ಲಿ 3,300 ರೂಪಾಯಿ, 10.25ದಲ್ಲಿ 3,200 ಕೊಡಬೇಕಂತೇಳಿ ನಾನು ಆದೇಶ ಮಾಡಿದ್ರು. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ರೈತನ ಗೊಂದಲದಲ್ಲಿದ್ದೀವಿ. ಯಾಕಂದರೆ ನಮ್ಮಲ್ಲಿ ರಿಕವರಿ ಇರೋದರಿಂದ ಒಂದು 100 ರೂಪಾಯಿಗೆ ಮಾಲೀಕರು 50, ಸರ್ಕಾರ 50 ಕೊಡಬೇಕಾಗಿದೆ. ಅದು ನಮಗೆ ಸಿಗ್ತೈತಿರೋ ಗೊಂದಲದಲ್ಲಿದ್ದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ವೇದಿಕೆಗೆ ಬಂದು ಸ್ಪಷ್ಟವಾಗಿ ತಮ್ಮ ಆದೇಶಕಾರರಿಗೆ ಘೋಷಣೆಯಲ್ಲಿ ನಮ್ಮ ಕೆಲವೊಂದು ಬೇಡಿಕೆಗಳಿದ್ದು ಅದನ್ನು ಅವರ ಜಿಲ್ಲಾಧಿಕಾರಿ ಒಪ್ಪಿಕೊಂಡ ಮೇಲೆ ಇವತ್ತು ನಮ್ಮ ಏನು ನಮ್ಮ ಸತ್ಯಾಗ್ರಹ ಇತ್ತು, ಆ ಸತ್ಯಾಗ್ರಹವನ್ನು ಒಂದು ಎಲ್ಲ ಸಂಘಟನೆ ಮುಖಂಡರು ಒಳಗೊಂಡು ಈ ಹೋರಾಟವನ್ನು ಹಿಂತೆಗೆದುಕೊಂಡ್ರು. ಓಕೆ ಸರ್. ಹೆಸರು ರಾಹುಲ್ ಕುಕ್ಕಡ್ಡಿ, ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ. ಜೋರಾಗಿ. ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕಾರ್ಖಾನೆ ಮಾಲೀಕರ ಮಧ್ಯೆ ನಡೆದಂಥ ಒಂದು ತುರ್ತು ಸಭೆ ಸಚಿವ ಸಂಪುಟ ಸಭೆ ಮತ್ತು ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರದ ಮಧ್ಯೆ ನಡೆತಕ್ಕಂಥ ಒಂದು ಯಶಸ್ವಿ ಆಯಿತು. ಅಲ್ಲಿ ಟನ್ನಿಗೆ 3,300 ಅಂತ ಒಂದು ಘೋಷಣೆಯನ್ನು ಮಾಡಿದ್ರು. ಅದು ಬೆಳಗಾವಿ ಜಿಲ್ಲೆಗೆ ಆಗಿ ಇಡೀ ರಾಜ್ಯಕ್ಕೆ ಅಂತ ಘೋಷಣೆ ಮಾಡಿದ್ರು. ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಿದ್ದ ಸಂದರ್ಭದಲ್ಲಿ ನಮಗೆ ಒಂದೆರಡು ಗೊಂದಲ ಸೃಷ್ಟಿ ಆದಾಗ ನಿನ್ನೆ ಹೋರಾಟ ಅಂತ್ಯ ಮಾಡ ಅಂತೇಳಿ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡ್ರು. ಇಲ್ಲ, ನಮಗೆ ಒಂದು ಗೊಂದಲ ನಿವಾರಣೆ ಆಗುತ್ತೆ, ನಾವು ಅಂತ್ಯ ಮಾಡಲ್ಲ ಅಂತ ಹೇಳಿದಾಗ ಇವತ್ತು ಜಿಲ್ಲಾಧಿಕಾರಿಗಳು ಬಂದರು. ಅದು ಏನು ನಾವು ಕೆಲವೊಂದು ರಿಕವರಿ ಮೇಲೆ ಏನೇನು ಯಾವ್ಯಾವ ಕಾರ್ಖಾನೆಗಳಿಗೆ ಏನೇನು ರಿಕವರಿ ಮೇಲೆ ನಮಗೇನು ಹಣ ಕೊಡ್ತಾರೆ ಅನ್ನೋದು ಸ್ಪಷ್ಟತೆ ಪಡಿಸಿದ್ರು. ಹೀಗಾಗಿ ನಾವು ರೈತ ಪಾರದರ್ಶಕ ಆಗಿ 10 ಕಾರ್ಖಾನೆಗಳಿಗೆ, ಜಿಲ್ಲೆಯಲ್ಲಿ ಇರ್ತಕ್ಕಂಥ 10 ಕಾರ್ಖಾನೆಗಳು ಪಾರದರ್ಶಕವಾಗಿ ಇರಬೇಕಂತೇಳಿ ಒಂದು ತಂಡವನ್ನು ರಚನೆ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟರು. ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ರೈತ ಮುಖಂಡರ ಜೊತೆ ಒಂದು ತಂಡ ರಚನೆ ಮಾಡಿ ಆಯಾ ಕಾರ್ಖಾನೆಗಳಿಗೆ ಭೇಟಿ ಕೊಡೋದಾಗಿರ್ಬೋದು, ಅಲ್ಲೇ ಪಾರದರ್ಶಕವನ್ನು ಪಾಲನೆ ಮಾಡೋ ಉದ್ದೇಶ ಒಂದು ತಂಡ ರಚನೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಮತ್ತು ಯಾವುದೇ ರೀತಿಯಲ್ಲಿ ಕಬ್ಬು ಕಳಿಸಿದ 15 ದಿನದಲ್ಲಿ ಒಳಗಾಗಿ ಅದು ಹಣವನ್ನು ಜಮಾ ಮಾಡಲು ನಾವು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರೆ, ಆಗದೇ ಇದ್ದರೆ ಮುಂದಿನ ಕ್ರಮ ಕೈಗೊಳ್ತೀನಿ ಅಂತ ಎಲ್ಲ ರೀತಿಯ ಭರವಸೆ ಕೊಟ್ಟಾಗ ಎಲ್ಲ ರೈತ ಮುಖಂಡರು ಒಪ್ಪಿಗೆ ಮೇರೆಗೆ, ಎಲ್ಲ ಸಂಘಟನೆಯ ಪ್ರಮುಖರ ಒಪ್ಪಿಗೆ ಮೇರೆಗೆ ಇವತ್ತು ಹೋರಾಟ ಅಂತ್ಯ ಮಾಡಿದ್ದೀವಿ. ಹೋರಾಟ ಅಂತ್ಯ ಅನ್ನೋದಕ್ಕಿಂತ ಒಂದು ಹೋರಾಟಕ್ಕೆ ಯಶಸ್ವಿ ಸಿಕ್ತು. ಏನಾದರೂ 10 ಕಾರ್ಖಾನೆಗಳಲ್ಲಿ ಏನಾದರೂ ಲೋಪದೋಷಗಳು ಹಾಗೂ ಅನ್ಯಾಯ ಕಂಡು ಬಂದಾಗ ಮತ್ತೆ ನಾವು ರೈತ ಸಂಘ ಆಗಿರ್ಬೋದು, ಎಲ್ಲ ಪ್ರಗತಿಪರ ಸಂಘಟನೆ ಜಂಟಿಯಾಗಿ ಮತ್ತೆ ಹೋರಾಟಕ್ಕೆ ನಾವು ಅಣಿ ಹಾಕ್ತೀವಿ. ನಾವು ಇವತ್ತು ನ್ಯಾಯ ಸಿಕ್ಕಾದ ನಾವೆಲ್ಲ ಸಿಹಿ ಹಂಚುವ ಮೂಲಕ ನಾನು ಜಿಲ್ಲಾಡಳಿತಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದೆ. ಶ್ರೀಶೈಲ್ ಮುಳುಜಿ, ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ವಿಜಯಪುರ. 2025-26ನೇ ಸಾಲಿನಲ್ಲಿ ಕಬ್ಬು ಬೆಳೆಗಾರರಿಗೆ ಆಗಿರುವಂಥ ಅನ್ಯಾಯದ ವಿರುದ್ಧ ಈಗಾಗಲೇ ರಾಜ್ಯ ಮಟ್ಟದ ದೊಡ್ಡ ಮಟ್ಟದ ಹೋರಾಟವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರರ ಒಕ್ಕೂಟದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಆ ನಿಟ್ಟಿನಲ್ಲಿ ಕಳೆದ 10 ದಿನಗಳಿಂದ
ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಅಂದರೆ ಗುರ್ಲಾಪುರ ಕ್ರಾಸ್ನಲ್ಲಿ ಕೂಡ ದೊಡ್ಡ ಮಟ್ಟದ ಅಹೋರಾತ್ರಿ ಧರಣಿಯಲ್ಲಿ ಸುಮಾರು ಲಕ್ಷಾಂತರ ರೈತ ಬಾಂಧವರು ಕೂಡಿಕೊಂಡು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಾ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಹೋರಾಟ ಮಾಡ್ತಾಯಿದ್ರು. ಆದ ನಿಮಿತ್ತವಾಗಿ ನಾವು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 5 ದಿನಗಳಿಂದ ಹೋರಾಟ ಮಾಡ್ತಿದ್ದೆವು. ಇನ್ನು ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಇತ್ಯರ್ಥ ಹಾಡುವಲ್ಲಿ 3,300 ರೂಪಾಯಿ ಕೊಡ್ತೀವಿ ಅಂತೇಳಿ ಒಂದು ಅನೌನ್ಸ್ ಮಾಡ್ತಾರೆ. ಆದರೂ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲಗಳಿದ್ದು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಆ ಎಲ್ಲ ಗೊಂದಲಗಳನ್ನು ನಿವಾರಿಸಿದ ಹಿನ್ನೆಲೆಯಲ್ಲಿ ನಾವು ಹೋರಾಟವನ್ನು ಹಿಂಪಡಿತಾ ಇದ್ದೀವಿ. ಈಗಾಗಲೇ ನಾವು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿ ರೈತ ಗೀತೆ ಹಾಡುವುದರೊಂದಿಗೆ ಈ ಹೋರಾಟವನ್ನು ಮುಗಿಸ್ತಾ ಇದ್ದೀವಿ. ಎಷ್ಟು ಕೊಡ್ತಾರ ತಂದೇನು ಏನು ಹೇಳಿದ್ರಿ? ಅಲ್ಲ ಅಂದ್ರೆ 11.25 ಇತ್ತಪ್ಪ ಅಂತಂದ್ರೆ 3,300 ಕೊಡ್ತಾರಂತೆ. ಅದಕ್ಕಿಂತ ಕಡಿಮೆ ಇದ್ರೆ 3,200. 9 ಇಳುವರಿಗಿಂತ ಕಡಿಮೆ ಇತ್ತಪ್ಪ ಅಂತಂದ್ರೆ 2,850 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರೆ. ಅದಕ್ಕೆ ಇಳುವರಿಯಲ್ಲಿ ಕೂಡ ಸಾಕಷ್ಟು ಮೋಸ ಆಗತ್ತದ ಅಂತೇಳಿ ಈಗಾಗಲೇ ನಮ್ಮೆಲ್ಲ ರೈತ ಬಂದವರು ಹೇಳಕತ್ತಾರ. ಆ ನಿಟ್ಟಿನೊಳಗೆ ಮಾನ್ಯ ಜಿಲ್ಲಾಡಳಿತ ಮತ್ತು ಹಲವಾರು ಇಲಾಖೆಗಳ ಸಹಯೋಗದೊಂದಿಗೆ ಮತ್ತು ರೈತ ಮುಖಂಡರ ನೇತೃತ್ವದಲ್ಲಿ ಇಳುವರಿಯನ್ನು ಮತ್ತೊಮ್ಮೆ ತಪಾಸಣೆ ಮಾಡಬೇಕು ಅಂತೇಳಿ ಎಲ್ಲ ಕಾರ್ಖಾನೆಗಳಿಗೆ ನಾವು ಆಜ್ಞೆ ಮಾಡಿದ್ವಿ. ಅದ್ರ ಪ್ರಕಾರ ಹೂ ಅಂದಾರ. ಎಲ್ಲ ನಮ್ಮ ಹೋರಾಟದ ಬೇಡಿಕೆಗಳನ್ನು ಈಡೇರಿಸಲಾಕ ಮಾನ್ಯ ಜಿಲ್ಲಾಡಳಿತ ತಯಾರಿದ್ದಕ್ಕೆ ನಾವು ಹೋರಾಟವನ್ನು ಹಿಂಪಡೆದಿದ್ದೀವಿ. ಓಕೆ, ನಿಮ್ಮ ಹೆಸರು ಹೇಳಿ. ಸಂಗಮೇಶ್ ಸಗಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್, ವಿಜಯಪುರ ಜಿಲ್ಲಾಧ್ಯಕ್ಷ. ಹೇಳಿ. ನಿರಂತರ 5 ದಿನಗಳಿಂದ ಕಬ್ಬು ಬೆಳೆಗಾರರ ಕಬ್ಬಿನ ಬೆಲೆ ನಿಗದಿಗೋಸ್ಕರ ಅಹೋರಾತ್ರಿ ಧರಣಿಯನ್ನು ಪ್ರಯುಕ್ತವಾಗಿ ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಹೋರಾಟ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಪ್ರತಿಯೊಂದಿಗೆ ಬಂದು ಇಡೀ ತಿಳುವಳಿಕೆ ಹೇಳಿದ್ದಕ್ಕೇನಪ್ಪ ಅಂತಂದ್ರೆ ನಾವು ಇಡೀ ಈ ಹೋರಾಟವನ್ನು ಇವತ್ತು ಭಾಳ ಸಿಹಿ ತಿನಿಸುವ ಮೂಲಕ ಅಂತ್ಯಗೊಳಿಸಿದ್ದೇವೆ ಅಂದರೆ ಭಾಳ ಸಂತೋಷದಿಂದ ಇಡೀ ರಿಕವರಿ ಮುಖಾಂತರ ಏನು ಮಾನ್ಯ ಮುಖ್ಯಮಂತ್ರಿಗಳ ಆದೇಶ ಪ್ರತಿ